ಇಡೀ ಸಿನಿಮಾಲಿ ನೀವು ನನ್ನನ್ನು ಹಿಂಗೆ ನೋಡ್ತೀರಾ. ಸೊ ಹಂಗಾಗಿ ಜಡೇಶು ನನ್ನ ಆಲ್ಮೋಸ್ಟ್ ಈ ಗೆಟಪ್ ಮಾಡಿ ಆಯ್ತು. ಇನ್ನು ಅದಕ್ಕೆ ಹೇಳಿದ್ದೀನಿ ಜಲ್ದಿ ಎಲ್ಲ ಮುಗಿಸ್ಕೊಳ್ಳೋಣಪ್ಪ ಜಡೇಶ್ ಅಂತ. ಅಂದರೆ ಕನಸುಗಾರನಿಗೆ ಮತ್ತೆ ಕಲೆ ಗೊತ್ತಿರೋರಿಗೆ, ಒಬ್ಬ ಪೇಂಟ್ರಿಗೆ, ಒಬ್ಬ ಡೈರೆಕ್ಟ್ರಿಗೆ ಯಾವತ್ತೂ ಸಮಾಧಾನ ಇರಬಾರ್ದು. ಹಂಗೆ ಇರದೇ ಇರೋದೇ ಕರೆಕ್ಟು. ಹಂಗೆ ಮತ್ತೆ ಮತ್ತೆ ನಾನು ಹೊಸದೇನು ರೂಪಿಸ್ಬೋದು ಅಂತ ಯೋಚನೆ ಮಾಡ್ತಾ ನಾನು ಹೇಳಿದ್ನಲ್ಲ, ನಮ್ಮಲ್ಲಿ ವಿದ್ಯಾವಂತರು ಕಡಿಮೆ ಇದ್ದೀವಿ. ಸೊ ಹಂಗಾಗಿ ಒಂದು ಒಳ್ಳೆ ಕಥೆನ ಮಾಡಿದಾಗ ನಾವೆಲ್ಲ ಸಾಥ್ ಕೊಡಬೇಕು. ನಾವಂತೂ ವಿದ್ಯಾವಂತರ ಜೊತೆ ಇರೋಣ ಅನ್ನೋ ಒಂದು ಆಸೆ ಅಷ್ಟೇ. ಲ್ಯಾಂಡ್ ಲಾರ್ಡ್ ಅದು ನಾನು ಚಿಕ್ಕ ವಯಸ್ಸಿಂದಲೂ ಕೇಳಿದಂಥ ಪದಗಳದು. ಲ್ಯಾಂಡ್ ಲಾರ್ಡ್, ನೀನೇನು ದೊಡ್ಡ ಲ್ಯಾಂಡ್ ಲಾರ್ಡಾ ನೀನು? ಹೌದಾ, ಅದೇ ದೊಡ್ಡ ಲ್ಯಾಂಡ್ ಲಾರ್ಡ್ ಥರ ಮಾತಾಡ್ತೀಯ ನೀನು? ಓ ಹೌದಾ ಅಂತ. ಅದೇ ನೀನೇನು ದೊಡ್ಡ ಭೂಮಾಲೀಕನ ಅಂದರೆ ನಮ್ಗೆ ಅವಾಗ ಅರ್ಥ ಆಗ್ತಾ ಇರಲಿಲ್ಲ. ಅದು ನಮಗೆ ಗೊತ್ತೇ ಆಗ್ತಿರ್ಲಿಲ್ಲ. ಏನಕ್ಕೆ ಈ ಪದ ಹೇಳ್ತಾವ್ರೆ ಅಂತ ಹುಡುಕ್ತಿದ್ವಿ ನಾವು. ಅವಾಗ ಹೇಳೋರು, ಅದೇ ಕಣೋ ಲ್ಯಾಂಡ್ ಲಾರ್ಡ್ ಅಂದರೆ ಜಮೀನ್ದಾರರು, ಜಮೀನಿರೋರ ನೀವು ಅಂತ. ಸಮ್ಟೈಮ್ಸ್ ನಾವು ಕನ್ನಡದವರಾಗಿನೂ ಇಂಗ್ಲೀಷ್ ಕಲಿಯಿಂದ ಇಂಗ್ಲೀಷ್ ಮೀಡಿಯಂಗೆ ಮಕ್ಕಳನ್ನ ಹಾಕ್ತೀವಿ. ಸೊ ಹಂಗೆ ನಮ್ಮ ಕನ್ನಡದ ಪಿಕ್ಚರ್ಗೆ ಒಂದು ಇಂಗ್ಲೀಷ್ ಪದಗಳನ್ನ ಉಪಯೋಗಿಸಿದ್ದೀವಿ. ನಮಗೂ ಆಸೆ ಇರುತ್ತೆ ನನ್ನ ಮಗ ಇಂಗ್ಲೀಷ್ ಕಲೀಲಿ ಅಂತ. ಕಿಂತೇನ ಏನದು? ಆಳಿದವರ ಕಥೆಯಲ್ಲ ಅಳಿದು ಉಳಿದವರ ಕಥೆ, ಆಳಿದವರ ಕಥೆಯಲ್ಲ ಅಳಿದು ಉಳಿದವರ ಕಥೆ ಅಂತ. ನನ್ಗನ್ಸುತ್ತೆ ನನ್ನ ಮಟ್ಟಕ್ಕೆ ನಾವೆಲ್ಲರೂ ಅಳಿದು ಉಳಿದವರೇನೆ. ಬಟ್ ನಮ್ಗೆ ಅಳಿಯಕ್ ಬರಲ್ಲ. ಸೊ ಅವ್ರು ಅಳ್ಕೊಂಡು ಹೋಗ್ತಾವ್ರೆ ಮುಂದಕ್ಕೆ. ಸೊ ಹಂಗಾಗಿ ನಾವೆಲ್ಲರೂ ಅಳೆದು ಉಳಿದವರು ಅಂತ ನಾನು ಬಯಸ್ತೀನಿ.